ಪೊಲಗಲ್ ಪಂಚಾಯತಿ ರಾಯಮಾಕಲ್ ಗ್ರಾಮದ ಗ್ರಾಮ ದೇವತಾ ಗಂಗಮ್ಮ ಬುರ್ಜಿ ಗಂಗಮ್ಮ ದೇವಸ್ಥಾನದ ಹುಂಡಿ ರಾತ್ರಿ ಹೊತ್ತು ಕಳ್ಳತನ ಆಗಿದೆ. ನಡುವೂರಲಿನ ದೇವಸ್ಥಾನದ ಹುಂಡಿ ಎಗರಿಸಿ ಎಸ್ಕೇಪ್ ಆದ ಖತರ್ನಾಕ್ ಕಳ್ಳರು. ಹೌದು, ಕಳೆದ ರಾತ್ರಿ ಗಂಗಮ್ಮ ದೇವಸ್ಥಾನದ ಹುಂಡಿ ಒಡೆದು ಹುಂಡಿಯಲ್ಲಿದ್ದ ಸುಮಾರು 20ರಿಂದ 25 ಸಾವಿರ ದುಡ್ಡು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಅಂತ ರಾಗಿಮ್ಯಾಕಲಪಲ್ಲಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ರಾಗಿಮ್ಯಾಕಲಪಲ್ಲಿನ ಬುರ್ಜಿ ಗಂಗಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಹಾಗೂ ವಾರಕ್ಕೊಮ್ಮೆ ಪೂಜೆಗಳನ್ನು ನೆರವೇರಿಸಿರುತ್ತಾರೆ. ಪೂಜೆ ನೆರವೇರಿಸುವಾಗ ಭಕ್ತರು ಹುಂಡಿಗೆ ಕಾಣಿಕೆ ಸಲ್ಲಿಸಿ ತೆರಳುತ್ತಾರೆ. ಈ ರೀತಿ ಸಲ್ಲಿಸಿದ ಕಾಣಿಕೆಗಳನ್ನು ನಾವು ಗ್ರಾಮಸ್ಥರು ಎಲ್ಲ ಸೇರಿ ವರ್ಷಕ್ಕೊಮ್ಮೆ ಹುಂಡಿ ತೆಗೆದು ನೋಡುವ ವಾಡಿಕೆ. ಹುಂಡಿ ಎಣಿಕೆ ಸಮಯದಲ್ಲಿ 20ರಿಂದ 30 ಸಾವಿರ ಹಣ ಇರುತ್ತಿತ್ತು. ಅದೇ ರೀತಿ ಶಿವರಾತ್ರಿ ಹಬ್ಬಕ್ಕೆ ಹುಂಡಿ ಎಣಿಕೆ ಮಾಡಬೇಕಿತ್ತು. ಆದರೆ ಕಳ್ಳರು ಹುಂಡಿ ಒಡೆದು ಅದರಲ್ಲಿನ ಪೂರ್ತಿ ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ತಕ್ಷಣ ನಾವು ಪೊಲೀಸರಿಗೆ ಮನವಿ ಮಾಡಿದ್ದೇವೆ. ಪೊಲೀಸರು ಬಂದು ಪರಿಶೀಲಿಸಿ ಠಾಣೆಗೆ ಬಂದು ದೂರು ನೀಡಲು ತಿಳಿಸಿದ್ದಾರೆ. ಅದರಂತೆ ನಾವು ದೂರು ನೀಡಿ ಬಂದಿದ್ದೇವೆ ಎಂದರು. ಈ ಹಿಂದೆ ಬೋರುಗಳ ಹತ್ತಿರ ಕೇಬಲ್ ಪೈಪ್ ಕದಿಯುತ್ತಿದ್ದ ಕಳ್ಳರು ಇದೀಗ ಊರಲ್ಲಿ ದೇವಸ್ಥಾನದ ಹುಂಡಿಗಳಿಗೆ ಹಾಗೂ ಆಭರಣಗಳ ಮೇಲೆ ಕಣ್ಣಾಕಿದ್ದಾರೆ. ಇದರಿಂದ ನಮ್ಮ ಪೊಲೀಸರು ಗ್ರಾಮಗಳ ಕಡೆ ಗಸ್ತು ಹೆಚ್ಚಿಸಿ ಸೂಕ್ತ ಬಂದೋಬಸ್ತ್ ನೀಡಲು ಮನವಿ ಮಾಡಿಕೊಳ್ತೇವೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಕ್ರೈಮ್ ಬ್ಯೂರೋ, MNS ನ್ಯೂಸ್ ಕನ್ನಡ, ಚೇಳೂರು. ಪೊಲಗಲ್ ಪಂಚಾಯತಿ ರಾಯಮಾಕಲ್ ಗ್ರಾಮದ ಗ್ರಾಮ ದೇವತಾ ಗಂಗಮ್ಮ ಬುರ್ಜಿ ಗಂಗಮ್ಮ ದೇವಸ್ಥಾನದ ಹುಂಡಿ ರಾತ್ರಿ ಹೊತ್ತು ಕಳ್ಳತನ ಆಗಿದೆ. ಹುಂಡಿನಲ್ಲಿ ಒಂದು ವರ್ಷಕ್ಕೆ ಒಂದು ದಿವಸ ನಾವು ಓಪನ್ ಮಾಡ್ತೀವಿ. ಅದರಲ್ಲಿ 18,000 ಇತ್ತು ಮೊದಲು. ಇವತ್ತು 9,000 ಐತೆ. ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ತಗೊಂಡು ಹೋಗ್ಬಿಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಬಂದಿದ್ರಾ ಪೊಲೀಸವರು? ಬಂದಿದ್ದರು. ಸ್ಮಾರ್ಟ್ ಮಾಡಿದ್ರು. ಏನಾದ್ರು ಕ್ಲೂ ಏನಾದರೂ ಸಿಕ್ಕಾಯ್ತಾ? ಯಾರು ಹೆಂಗೆ? ಏನೂ ಇಲ್ಲ. ನಾವು ನೀವು ಕಂಪ್ಲೇಂಟ್ ಕೊಟ್ಟರೆ ಒಂದು ಮಾಡ್ಕೊಂಡು ಹೋಗೋರೆ. 2-3 ದಿನದಲ್ಲಿ ಕ್ರೈಮ್ ಅವ್ರು ಬರ್ತಾರೆ ಸ್ಟೇಷನ್ಗೆ. ಆವಾಗ ನಾವು ಹೇಳ್ತೇವೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಪೊಲೀಸವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಾವು ಇದೆಲ್ಲ ಎಮರ್ಜೆನ್ಸಿ ಆಗಿ ಪತ್ತೆ ಮಾಡಬೇಕು ಅಂತ ಹೇಳಿದ್ವಿ. ಇದು ರಾಗಮಾಗಪಲ್ಲಿ ಗ್ರಾಮ. ನಮ್ಮೂರಲ್ಲಿ ರಾತ್ರಿ ನಮ್ಮ ಬುರ್ಜಿಗಂಗಮ್ಮ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ವರ್ಷಕ್ಕೊಮ್ಮೆ ಒಂದು ಸತಿ ನಾವು ಹುಂಡಿಯನ್ನು ಓಪನ್ ಮಾಡ್ತಿದ್ವು. ಅದರಲ್ಲಿ ಹೋದ ವರ್ಷ 18,000 ಇತ್ತು. ಈ ಸತಿ ನಾವು ಓಪನ್ ಮಾಡೋ ಸಮಯದಲ್ಲಿ ಈ ಥರ ಮಾಡಿದ್ದಾರೆ. ಇದು ಅಲ್ಲದೆ ಊರಿನಲ್ಲಿ ಸುಮಾರು ಅನೇಕ ರೈತರು ಬೋರ್ವೆಲ್ ಹಾಕಿದ್ದಾರೆ. ಅದರಲ್ಲಿ ಕೇಬಲ್ಲು ಮತ್ತು ಸ್ಟಾರ್ಟ್ ಪೆಟ್ಟಿಗೆಗಳನ್ನೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಳ್ಳಿ ಕಡೆ ನಮ್ಮದು. ಇದರಿಂದ ಈ ಥರ ಆಗ್ತಾಯಿದೆ ಅಂತ ನಮ್ಮ ಊರಿನಲ್ಲಿ ಗ್ರಾಮಸ್ಥರು ಎಲ್ಲ ಈ ಥರ ಆಗ್ತಾಯಿದೆ. ಇನ್ನು ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಹೆಂಗಸರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ, ಹೆಂಗಸರೆಲ್ಲ ಭಯ ಪಡ್ತಾವ್ರೆ. ದೇವಸ್ಥಾನದಲ್ಲಿ ಈ ಥರ ಕಳ್ಳತನ ಆಗಿದೆ. ನಾವು ಮನೆಯಲ್ಲಿ ಹೆಂಗೆ ಜೀವನ ಮಾಡೋದಂತ ಹೆಂಗಸರು ಎಲ್ಲರೂ ಬೆಳಗ್ಗೆ ಬಂದು ಈ ಥರ ಗೋಲಾಡ್ಕೊಂಡು ಹೋದ್ರು ದೇವಸ್ಥಾನ ಹತ್ರ. ಇದನ್ನು ದಯವಿಟ್ಟು ಪೊಲೀಸ್ ಇಲಾಖೆಯವರು ರಾಯಮಗಲ ಗ್ರಾಮಸ್ಥಕ್ಕೆ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು, ಇಲ್ಲ ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ಸೌಕರ್ಯ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.